वंदे मातरम अंबरदान की स्कूल में भारत माता की जय अंबरदान इससे पहले बच्चे कन्वर्सेशन करेंगे क्या करेंगे बच्चे वंदे मातरम बोलते हैं बच्चे हल्ला होता है बोले ये धार्मिक चीज़ें जो हैं वंदे मातरम धार्मिक चीज है। वंदे मातरम बोलने के बाद अल्लाह अकबर कब बोले? बोलना काउंटर में कब बोले? स्कूल में वही बोला सर वही बोला। हमारे पास नेशनल फ्लैग हम क्या है ये कर रहे हैं सर, रोज जना गाना पड़ रहा है सर, तो उसमें प्रॉब्लम क्या है सर? इसको क्यों ये कर रहे हैं सर आप? भारत माता की जय वंदे मातरम बोले तो आपको तकलीफ क्या है? हर कम्युनिटी के लोग हैं, हर कम्युनिटी कंट्रोवर्सी मत करो, इसको कम्युनल न बनाओ। तो यहाँ पे क्या है ये जनगणना पढ़ना है पढ़ेंगे रोज, इतनी सी बात है सर। ನನ್ನ ಹೆಸರು ಸಾಗರ್. ನಾನು ಸಾಹಿನ್ PUC ಸೆಕೆಂಡ್ನಲ್ಲಿ ಓದುತ್ತಿದ್ದೇನೆ. ಅಲ್ಲಿ ನಡೆದ ಘಟನೆ ಅಂದರೆ 15 ಆಗಸ್ಟ್ ಅನ್ನು ದಿನಾಚರಣೆ ದಿನ ನಾನು ಮತ್ತು ನನ್ನ ಗೆಳೆಯರು ಎಲ್ಲ ರಾಷ್ಟ್ರಗೀತೆ ಹಾಡಿದಾಗ ಆ ನಂತರ ನಾವು ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಹಾಕಿದ್ದಾರೆ. ನನ್ನನ್ನು 1 ಗಂಟೆ ಕೊಠಡಿಯಲ್ಲಿ ಕೂಡಿಸಿದವರು ಪ್ರಿನ್ಸಿಪಲ್, ಅವರ ಹೆಸರು ಅಬ್ದುಲ್ ಹಕೀಮ್ ಮತ್ತು ಅವರು ಹೇಳುತ್ತಿದ್ದಾರೆ ಈ ಘೋಷಣೆಯನ್ನು ಧರ್ಮ ವಿರೋಧ ಘೋಷಣೆ, ಇದು ಘೋಷಣೆಯನ್ನು ಅನ್ನುವಲು ಅಧಿಕಾರ ಇಲ್ಲ ಎಂದು ಹೇಳಿದರು. ಮೊನ್ನೆ 80ನೇ ಸ್ವಾತಂತ್ರ್ಯ ದಿವಸ ನಮ್ಮ ಚಿಡುಗು ಪಟ್ಟಣದ ಶಾಹಿನ್ ಕಾಲೇಜ್ನಲ್ಲಿ ಕೆಲವು ವಿದ್ಯಾರ್ಥಿಗಳು ಫ್ಲಾಗ್ ಹಾಸ್ಟಿಂಗ್ ನಂತರ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅನ್ನುವ ಒಂದು ಘೋಷಣೆ ಕೂಗಿದ್ರು. ಆ ಘೋಷಣೆ ಕೂಗಿದಾಗ ಆ ಒಂದು ಶಾಲೆಯ ಪ್ರಾಂಶುಪಾಲನಾದಂತಹ ಅಬ್ದುಲ್ ಹಕೀಮ್ ಒಬ್ಬ ಸರ್ ಏನು ಮಾಡ್ತಾನೆ ಅಂದರೆ, ಆ ಯಾವ ವಿದ್ಯಾರ್ಥಿಗಳ ಘೋಷಣೆಯನ್ನು ಹಾಕಿದ್ದಾರೆ ಅವರನ್ನು ಕರೆಸಿ ಆಫೀಸ್ ಚಾಂಬರ್ನಲ್ಲಿ ಅವರನ್ನು ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅವರಿಗೆ ಈ ರೀತಿ ಘೋಷಣೆಗಳನ್ನು ಕೂಗಬಾರ್ದು, ಇವು ಧಾರ್ಮಿಕ ಘೋಷಣೆಗಳಿವೆ, ಇವು ಯಾವುದೇ ಒಂದೇ ಮಾತರಂ ಭಾರತ್ ಮಾತಾಕ್ಕೆ ಜೈ ಇವು ಘೋಷಣೆಗಳು ನಮ್ಮ ಕಾಲೇಜಲ್ಲಿ ನಡೆಯಂಗಿಲ್ಲ, ನೀವು ಈ ಘೋಷಣೆಗಳನ್ನು ಕೂಗಿದರೆ ನಮ್ಮ ಕೆಲ ವಿದ್ಯಾರ್ಥಿಗಳು ಅಲ್ಲ ಹೋಗ್ಬಾರ ಅಂತ ಹೇಳಿ ಕೂಗ್ತಾರೆ ಎನ್ನುವ ಒಂದು ಮಾತನ್ನು ಹೇಳಿ ಆ ವಿದ್ಯಾರ್ಥಿಗಳನ್ನು ಸರಿಸುಮಾರು 1 ರಿಂದ 2 ಗಂಟೆಗಳ ಕಾಲ ಕೊಠಡಿಯಲ್ಲಿ ಕೂಡಿಸಾಕುವಂಥ ಕೆಲಸ ಮಾಡ್ತಾನೆ. ಆ ವಿಷಯ ನಮ್ಮ ಗಮನಕ್ಕೆ ಬಂದ ನಂತರ ನಾವು ಚಿಡುಗು ಪಟ್ಟಣದ ಹಲವು ಹಿಂದೂ ಸಂಘಟನೆಗಳು ಹಾಗೂ ಹಿರಿಯರು ಎಲ್ಲರೂ ಸೇರಿ ಆ ಒಂದು ಪ್ರಾಂಶುಪಾಲನ ಕೇಳಕ್ಕೆ ಹೋದಾಗ ಓಪನ್ಲಿ ಹೇಳ್ತಾನೆ ಏನಪ್ಪ ಅಂದರೆ, ಇದು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಇವು ಧಾರ್ಮಿಕ ಘೋಷಣೆಗಳಿವೆ, ಅಂಥ ಘೋಷಣೆಗಳನ್ನು ನಮ್ಮ ಕಾಲೇಜಲ್ಲಿ ನಾವು ಯಾವ ರೀತಿಯಲ್ಲಿ ಬರ ಮಾಡಿಕೊಡಂಗಿಲ್ಲ ಅಂಥೇಳಿ ಹೇಳಿರುವ ವಿಡಿಯೋಗಳು ಇವೆ ನಮ್ಮ ಎದುರೆ ಎಲ್ಲರದೇ ಓಪನ್ಲಿಯಾಗಿ ಹೇಳ್ತಾ ಇದ್ದನು. ಅದನ್ನು ನೋಡಿ ಇದರ ಬಗ್ಗೆ ವಿಚಾರ ಮಾಡಿ ನಾವೆಲ್ಲರೂ ಕೂಡ ದೂರು ಕೂಡ ಕೊಡ್ಲಿಕ್ಕೆ ಹೋಗಿದ್ದೇವೆ. ನಾವು ಚಿಡುಗುಪ್ಪ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದೇವೆ. ಚಿಡುಗುಪ್ಪ ಪಟ್ಟಣದ ಈ ಶಾಹೀನ್ ಕಾಲೇಜ್ನಲ್ಲಿ ಏನು ಘಟನೆ ನಡೆದಿದೆ ಬಹಳಷ್ಟು ದುರದೃಷ್ಟಕರವಾದಂತಹ ಘಟನೆ. ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಯಾವಾಗಲಿಂದ ಒಂದು ಸಾಂಪ್ರದಾಯಿಕ ಘೋಷಣೆ ಆಗ್ತಾ ಇದೆ. ಇಂಥ ಮನಸ್ಥಿತಿ ಉಳ್ಳಂತ ಈ ಶಾಹೀನ್ ಕಾಲೇಜ್ನಲ್ಲಿ ಒಬ್ಬ ಪ್ರಿನ್ಸಿಪಲ್ ಇದ್ದಾನೆ ಅಬ್ದುಲ್ ಹಕೀಮ್ ಅನ್ನುವಂತ ಆತ, ಅವನ ಧೈರ್ಯ ನೋಡಿ ಇದೇ ಮಾತನ್ನು ನಾವು ಪೊಲೀಸ್ ಠಾಣೆಗೆ ಒಂದು ದೂರು ಕೊಡಕ್ಕೆ ಹೋದಾಗ PSI ಅವರನ್ನಪ್ಪ ಅಂದ್ರೆ ವಿಚಾರಣೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅವನು ಅದೇ ಮಾತು ಹೇಳ್ತಾನೆ. ಸೊ ಇಂಥ ಒಂದು ಜಿಹಾದಿ ಮಾನಸಿಕತೆ ಉಳ್ಳಂತಹ ವ್ಯಕ್ತಿ ನಮ್ಮ ಶಿಕ್ಷಣ ಒಂದು ವೃತ್ತಿಗೆ ಬೇಕಾ?